ಮಾರ್ನಿಂಗ್ ಮ್ಯಾಮ್. ಅದು ನಿನ್ನದ್ರ ಬಗ್ಗೆ ಐ ಆಮ್ ಸಾರಿ. ಆಕ್ಚುಲಿ ಅಕೌಂಟೆಂಟ್ ಸ್ವಾಮಿ ನನ್ನ ಮಿಸ್ಗೈಡ್ ಮಾಡಿದ್ದು. ಇಲ್ಲಾಂದ್ರೆ ನಾನು ನೀನು ಡ್ರೈವರ್ ಚಂದು. ನೋಡ್ ಚಂದು, ಈ ಚೇರ್ ಕಾಲ್ ಎಡುವುದ್ರೆ ಈ ಚೇರ್ ಫೋಟೋ ತಗೊಂಡು ಅದಕ್ ಫ್ರೇಮ್ ಹಾಕ್ಸಿ ದಿನಾ ಅದನ್ನ ನೋಡ್ಕೊಂಡು ಇದಕ್ ಹೇಗಾದ್ರೂ ಬುದ್ಧಿ ಕಲಿಸ್ಬೇಕು ಅಂತ ಯಾರಾದ್ರೂ ಪ್ಲಾನ್ ಮಾಡ್ತಾರಾ? ಚೇರ್ ಮೇಲೆ ಕೂತ್ಕೊಂಬೋದು ಅಷ್ಟೇ, ಅದ್ರ ಮೇಲೆ ರಿವೆನ್ಸ್ ನೋಡಕ್ ಆಗುತ್ತಾ ಮ್ಯಾಮ್? ಅಲ್ವಾ? ನಂಗ್ ನೀನು ಅಷ್ಟೇ. ಈ ಚೇರು, ಟೇಬಲ್, ಡ್ರೈವರು, ಕೆಲ್ಸದವರು ಆಲ್ ಆರ್ ಈಕ್ವಲ್. ಇಂಥವಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಹೇಗೆ? ಹ, ಹೋಗಪ್ಪ, ಹೋಗು, ಕೆಲ್ಸ ನೋಡ್ಕೊ, ಹೋಗು, ಹೋಗಮ್ಮ. ಚಿಕ್ಕಮ್ಮ, ಗೀಸರಲ್ಲಿ ಬಿಸಿನೀರ್ ಬರ್ತಿಲ್ಲ. ಗೀಸರ್ ಕೆಟ್ಟ ಹೋಗಿದೆ ಕಣೆ. ನನ್ ಸ್ನಾನಕ್ ಬಿಸಿನೀರ್ ಬೇಕಿವಾಗ. ರೆಡಿ ಇದೆ, ಬಂದ್ ತಗೊಂಡೋಗು. ನಾನ್ ಟವಲ್ ಅಲ್ಲಿ ಇದೀನಿ. ನಾವು ಕೆಲ್ಸದಲ್ಲಿದ್ದೀವಿ. ಮದ್ವೆ ಆದ್ರೂ ಆಗ್ಬೇಕಿತ್ತು. ಗಂಡ ಬಕೆಟ್ ಆದ್ರೂ ಹಿಡಿತಿದ್ದ. ನೀನ್ ಯಾಕೆ ಇಲ್ಲಿ ಬಂದೆ? ಬಕೆಟ್ ಕೆಳಗಡೆ ಇತ್ತು, ನೀವು ಬೇರೆ ಕೂಗ್ತಾ ಇದ್ರಿ. ಅದಲ್ಲದೆ ಕೆಲ್ಸಕ್ಕೆ ಸೇರ್ಕೊಂಡಾಗ ಏನೇ ಕೆಲಸ ಇದ್ರು ಮಾಡು ಅಂತ ದೊಡ್ಡವ್ರು ಹೇಳಿದಾರಲ್ಲ. ನೋಡಕ್ ಒಳ್ಳೆ ಕಳ್ಳನ್ ತರ ಇದ್ಯಾ. ನಮ್ಮಪ್ಪ ನಿನ್ ಕೆಲ್ಸ ಕೊಟ್ಟು ತಪ್ಪು ಮಾಡಿದ್ರು. ಆಕ್ಚುಲಿ ನಾನು ಒಂಥರ 3D ಪಿಕ್ಚರ್ ಇದ್ದಂಗೆ ಮ್ಯಾಮ್. ನೀವು ಬರೀ ಗಣ್ಣಲ್ಲಿ ಎಲ್ಲೇ ನಿಂತ್ಕೊಂಡು ನೋಡಿದ್ರು ನಾವೇನು ಅಂತ ಗೊತ್ತಾಗಲ್ಲ. ನೋಡೋ ರೀತಿ ನೋಡಿದ್ರೆ ಮಾತ್ರ ಈ ಕಟೌಟಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಹುಡುಗಿ ಸ್ನಾನ ಮಾಡುವಾಗ ಬರಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಅಲ್ಲ ಮೇಡಮ್, ನೋಡಿ ನಲ್ಲಿ ಈ ಬಕೆಟು, ಬ್ರಷ್, ಗಿಶ್ ಎಲ್ಲ ನೀವು ಸ್ನಾನ ಮಾಡೋದು ನೋಡ್ತಾ ಇದೆಯೇ? ನಾವ್ ಅದೇ ತರ ಡ್ರೈವರು. ನೀವ್ ಹೇಳಿದ್ ನಿಮ್ ಬಾಯಾರೆ. ನೀವೊಂದ್ ಕೆಲಸ ಮಾಡಿ, ನಾವಿಲ್ಲ ನಿಂತಿರ್ತೀವಿ, ನಿಮ್ ಪಡಿಗೆ ನೀವು ಸ್ನಾನ ಮಾಡಿ. ನೀರ್ಗೀರ್ ಕಮ್ಮಿ ಆದ್ರೆ ಇನ್ನೊಂದ್ ಬಕೆಟ್ ತರಬೇಕು. ನನಗೆ ಚಾಲೆಂಜಾ? ನಾನ್ ಮಾಡೇ ಬಿಡ್ತೀನಿ. ಬೇಡ, ನೀವೇ ನನ್ನ ಮುಂದೆ ಸ್ನಾನ ಮಾಡ್ಬೋದು ಮೇಡಮ್. ಆದ್ರೆ ಗಂಡಸರು ಸ್ನಾನ ಮಾಡೋದು ನೋಡೋದಕ್ಕೆ ನಮಗೆ ಇಂಟ್ರೆಸ್ಟ್ ಇಲ್ಲ. ನೀವು ತುಂಬಾ ಹುಷಾರಾಗಿರ್ತೀರಾ. ಇದ್ ಹೇಗಾಯ್ತು? ಅವತ್ತು ಮಧ್ಯಾಹ್ನದಿಂದಾನೇ ಸ್ವಲ್ಪ ಅನ್ಈಸಿ ಆಗಿತ್ತು. ಜೊತೆಯಲ್ಲಿ ಜರ್ನಿ ಬೇರೆ. ಸ್ವಲ್ಪ ಎದೆ ನೋವಾಗ್ತಿತ್ತು. ನಾನ್ ಗ್ಯಾಸ್ ಪ್ರಾಬ್ಲಮ್ ಇರ್ಬೋದು ಅಂತ ಆ ಏನೋ ಕುಡ್ದೆ. ಆಮೇಲೆ ಡ್ರೈವ್ ಮಾಡ್ಬೇಕಾದ್ರೆ ಎಡಗೆ ಸಿಕ್ಕಾಪಟ್ಟೆ ನೋವು ಬಂತು. ಎಲ್ಲ ಮಂಜಾಗಕ್ ಶುರು ಆಯ್ತು. ಐ ಆಮ್ ಡೈಯಿಂಗ್ ಅನ್ಸ್ತು. ಐ ವಾಸ್ ನಾಟ್ ಏಬಲ್ ಟು ಡು ಎನಿಥಿಂಗ್. ನನ್ ಯಾಕೆ ಕರ್ಕೋತಾ ಇದೆಯಾ ಅಂತ ದೇವ್ರನ್ನ ಬೈಬೇಕಾ ಇಲ್ಲ ಬದುಕ್ಸು ಅಂತ ಬೇಡ್ಕೋಬೇಕಾ ಗೊತ್ತಾಗ್ಲಿಲ್ಲ. ಲೈಟ್ಗಿಂತ ಸ್ಪೀಡಾಗಿ ಲೈಫ್ ಒಂದ್ಸಲ ಪಾಸ್ ಆಯ್ತು. ಹಾಗೊಂದು ಯೋಚನೆ ಬಂತು. ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದ್ರು, ಫ್ಯಾಮಿಲಿ ಎಲ್ಲರೂ ಮಿಸ್ ಮಾಡ್ಕೋತಾ ಇದ್ದೀನಲ್ಲ ಅಂತ. ಮನೆಯಲ್ಲಿ ಒಂದು ಶುಭ ಕಾರ್ಯನೂ ನಡೆದಿಲ್ಲ, ಆಗ್ಲೇ ಹೊರಟೋಗ್ತಾ ಇದ್ದೀನಲ್ಲ ಅಂತ. ಕಾಯಿಸೋವಾಗಿಂತ ಕಾಯೋಗ್ಲೇ ಸಮಯದ ಮೌಲ್ಯ ಗೊತ್ತಾಗುತ್ತೆ. ಬದುಕಿರೋಗಿಂತ ಸಾಯೋಗ್ಲೇ ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನಿಜಾನೇ. ನನಗೋಸ್ಕರ ಅಲ್ಲದೆ ಇದ್ರು ನನ್ನ ಫ್ಯಾಮಿಲಿಗೋಸ್ಕರ ಈ ಹಾರ್ಟ್ ನಿಲ್ಲಬಾರ್ದು ಅನ್ಕೊಂಡೆ. ಆಗ ಬಂದ ಆ ಪುಣ್ಯಾತ್ಮ ಗ್ಲಾಸ್ ಹೊಡೆದು ಆಂಬ್ಯುಲೆನ್ಸ್ ಕರೆಸಿ ಹಾಸ್ಪಿಟಲ್ ಸೇರಿಸಿ ನಾನು ನುಡಿಸ್ದ. ಥ್ಯಾಂಕ್ ಯು. ಇದಕ್ಕಿಂತ ಇನ್ನೇನು ಹೇಳಿ. ನಮ್ ತಾಯಿ ಇದ್ದಿದ್ರೆ ನಿನಗೊಂದು ದೇವಸ್ಥಾನನೇ ಕಟ್ಬಿಡ್ತಾ ಇದ್ರು. ಮಮ್ಮಿ, ನಿಮ್ಮನೆಯವರಾಗಿದ್ರೆ ಏನ್ ಮಾಡ್ತಿದ್ರು? ನಮ್ಮನೆಯವರು ಅಂತ ಯಾರು ಇಲ್ಲಮ್ಮ, ಎಲ್ಲ ಹೋಗ್ಬಿಟ್ರು. ಈ ಕಡೆ ತೋಟ ಕಾಯದೆ ಹೋದರೆ ಕೋತಿಯ ಕಾಟ. ಆಲೂರು ಸಣ್ಣ ಐ ಚಿನ್ನ, ಪಕ್ಕದ ರೋಡಲ್ಲಿ ಪೆಟ್ಟಿ ಅಂಗಡಿ ಇದೆ, ಅಲ್ಲಿ ಹೋಗಿ ಅಂಕಲ್ ಇದ್ರೆ ನನ್ನ ಹೆಸರು 2 ಸಿಗರೇಟ್ ಕೊಡ್ತಾರೆ, ತಗೊಂಬಾ. ಆಂಟಿ ಇದ್ರೆ ಒಂದು ಪ್ಯಾಕೆ ಕೇಳು. ಹಂಗೆ ನೀನು ಮಿಠಾಯಿ ತಗೋ. ಅಮ್ಮ, ಸಿಗರೇಟ್ ಬೇಕಾದ್ರೆ ತಗೋ. ಅಮ್ಮ, ಕಾಪಿ ಟೀ ಏನ್ ಬೇಕಾದ್ರೆ ತಗೋ ಗುರು. ನಮ್ಮ ಮನೇಲಿ ಟೀ ತಂದು ಟೇಬಲ್ ಅಲ್ಲಿ ಇಡಕ್ಕೊಬ್ಬ, ಅದನ್ನ ಎತ್ಕೊಂಡು ಕೈ ಕೊಡಕ್ಕೊಬ್ಬ ಇರ್ಬೇಕಾದ್ರೆ ನನ್ನ ಮಗನ ನಿನ್ನ ಹೆಸರಲ್ಲಿ ಟೀ ಕುಡಿಬೇಕಾ ನಾನು? ಎಲ್ರು ಬೆಳಿಗ್ಗೆ ಎದ್ದೊಳಗೆ ಅಲಾರಾಮ್ ಇಟ್ಕೊಂಡ್ರೆ ನಾನು ಅದಕ್ಕೆಂತ ಒಬ್ಬನ ಇಟ್ಕೊಂಡಿದ್ದೀನಿ. ನನ್ನ ಮಗನ ನನಗೆ ಕೆಲಸ ಹೇಳ್ತೇನೆ ನೀನು. ಏನದು ನೆನಾಯ್ತಾ ಇಲ್ಲಿ? ನಾನು ಅಮೆರಿಕನ್ ಕಾಫಿ ಕುಡಿತೀನೋ, ಫಿಲ್ಟರ್ ಕಾಫಿ ಕುಡಿತೀನೋ, ಬ್ಲ್ಯಾಕ್ ಕಾಫಿ ಕುಡಿತೀನೋ ನನಗೆ ಗೊತ್ತಿಲ್ಲ. ಕೇಳಿದ್ದೀನಿ ಮಾಡಕ್ಕಿಟ್ಟಿರೋದಲ್ಲಿ ನನಗೆ. ಬಾಯಿಲಿ ಆ ಮನೆಯವರು ತರಕಾರಿ ತರಕ್ ಹೇಳಿದ್ರೆ ತೆಂಗಿನಕಾಯಿ ತೂಕ ಹಾಕ್ಸ್ಬೇಕಾ, ಬೀನ್ಸ್ ಲೆಕ್ಕ ಹಾಕ್ಬೇಕಂತ ನನಗೆ ಗೊತ್ತಾಗಲ್ಲ. ಅವನ ಕಡೆಗೆ ಹೇಳಿದ ತಕ್ಷಣ ಪ್ಯಾಕ್ ಮಾಡಿ ರೆಡಿ ಇಡೋ ಗಾಡಿ ಇದು. ನೀನು ನನಗೆ ಬಾಯಿಲಿ ಮುಗ್ದಿಲ್ಲ. ಬಾಯಿಲಿ ನೋಡಲಿ ಯಾವ ಕಾರಿಗೆ ಪೆಟ್ರೋಲ್ ಹಾಕ್ಬೇಕು, ಯಾವ್ದಕ್ಕೆ ಡೀಸೆಲ್ ಹಾಕ್ಬೇಕು ಅಂತ ನಂಗೆ ಗೊತ್ತಾಗಲ್ಲ ಅಂತ ಅವರೇ ತಂದು ಫೀಲ್ ಮಾಡ್ತಾರೆ. ಇಲ್ಲಿ ನನ್ನನ್ನು ಡ್ರೈವರ್ ಆಗಿ ಮೇಂಟೈನ್ ಮಾಡಕ್ಕೆ ಇಷ್ಟು ಜನ ನನಗೆ ಕೆಲಸ ಮಾಡ್ಬೇಕಾದ್ರೆ ನನಗೆ ನೀನ್ ಕೆಲಸ ಆಯ್ತು. ನೀವ್ ಹೀಗೆ ಅಂತ ಗೊತ್ತಿರ್ಲಿಲ್ಲ ಸರ್.
ನೀವ್ ಹೇಳಿ ಸರ್, ಬಟ್ಟೆಯಿಂದ ಬಡತನ ಸೆಲ್ ಫೋನ್ ಇಂದ ಶ್ರೀಮಂತಕನ ಕಂಡಿಡಿಯಕಾಯ್ತದ ಸರ್? ಹಾಗಂತ ತುಂಬಿದ್ ಕೊಡ ತುಳ್ಕಲ್ಲ ಲಕ್ಷ್ಮಿ. ಖಾಲಿ ಕೊಡೋಣ ತುಳ್ಕಲ್ವಲ್ಲ ಸರ್? ಇವರೆಲ್ಲ ಏನಕ್ಕೆ ಸರ್ ಇರೋದು? ವಿ ಆರ್ ಪೇಯಿಂಗ್ ಸ್ಯಾಲ್ರಿ ಸರ್. ಬಾಯ್ಸ್, ರಾಣಿ ಸರ್, ಮುಂಚೆ ಕಂಪೇರ್ ಮಾಡಿದ್ರೆ ಕೋಪ ನನಗೆ ಸ್ವಲ್ಪ ಕಮ್ಮಿ ಆದಂಗಿಲ್ಲ. ಯು ಆರ್ ರೈಟ್ ಸರ್. ಮೊದಲು ಗನ್ನಲ್ಲಿ ಮಾತಾಡ್ತಿದ್ ನೀವು ಈಗ ಕೈನಲ್ಲಿ ಮಾತಾಡ್ತಾ ಇದ್ದೀರಾ. ಮೋಸ್ಟ್ಲಿ ಕೋಪ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಬಾಯ್ನಲ್ಲಿ ಮಾತಾಡ್ತೀರಾ ಅನ್ಸುತ್ತೆ. ಹ್ಞೂ ಸರ್, ಇವಾಗ ಫುಲ್ ಸಾಫ್ಟು ಸರ್ ನೀವು. ಒಂದ್ ಕೆಲಸ ಮಾಡು, ಹೇಳಿ ಸರ್. ಇಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ಕಳ್ಸು. ಕೊಡಿ. ಅಷ್ಟು ಕೊಟ್ಟು ಕಳ್ಸು. 10 lakhs ಸರ್, ಟೆನ್ಷನ್ ಮಾಡ್ಕೊಂಡ್ಬಿಡ್ತಾನೆ. ನಾರಾಯಣ್, ಓಕೆ ಸರ್. ಅಯ್ಯೋ, ಹೊಡ್ಸ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು ಸರ್. ಆಯ್ತು, ಹೋಗು, 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 ಹೋಗು. ಹೊಡ್ಸ್ಕೊಂಡ್ಬಿಡ್ತಿದ್ದೆ.